ಇವರ ಬದುಕು ನಟನೆ, ಇವರ ಉಸಿರು ರಂಗಭೂಮಿ, ಇವರ ಜೀವ ಕಲಾ ಜಗತ್ತು, ಇವರ ಜೀವನ ರಂಗಶಾಲೆ. ಈ ದಿನ ಅಪರೂಪದ ವ್ಯಕ್ತಿ, ಅದ್ಭುತ ನಟ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ರಂಗಚರಣದ ಮೂಲಕ ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ನ. ಗೆಳತಿ, ನಾನು ಚಿಕ್ಕನ್ನಲ್ಲಿ ಅಭಿನಯಿಸ್ತಾ ಇದ್ದಂಥ ಒಂದು ನಾಟಕದ ಸಾಲು ಇದು. ನಾನಲ್ತೆ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ, ನರ ಹೃದಯು ಮಣಿಯುವುದು ರಾಜರಿಗೆ. ರಾಜರು ನಾ ಬರುವ ಶುಭ ವಾರ್ತೆಯನ್ನು ಕೇಳಿ ಕಪ್ಪ ಕಾಣಿಕೆಗಳಿಡಿದು ಮೈ ಚಳಿ ಬಿಡಿದು ನಿದ್ದೆ ಭೋಜನ ಒಳೆದು ಮೃತ್ಯು ಸೂಕ್ತೋಪಡಿಸಿ ತೆರೆದಂತೆ ಅರಸತ್ತು ನಿಲ್ಲುವರು. ನಾನವರ ಬಳಿ ಸಾರಿ ನಿಂತೊಡನೆ ಮೃತ್ಯುವನೇ ಕಂಡಂತೆ ಚೀರುವರು. ಇದು ಅಂಗುಲಿಮಾಲ ನಾಟಕದ ಒಂದು ಸಾಲು. ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ರಿ. ನಾನು ನಿಮ್ಮನ್ನ ಕಲಾವಿದ ಅನ್ನೋದಕ್ಕಿಂತ ಕಲಾವಿಧ ಅಂತ ಕರಿತೀನಿ. ಯಾಕಂದರೆ ಈಗ ನಿಮ್ಮ ನಟನೆಯನ್ನು ನೋಡಿ ಸಾಕಷ್ಟು ಇಂಪ್ರೆಸ್ ಆಗಿಬಿಟ್ಟೆ. ಮೊದಲು ಕೂಡ ನೋಡಿದ್ದೆ. ಮೊದಲು ನೋಡಿದಾಗ ಹೇಗಿದ್ರೋ ಇವಾಗಲೂ ಕೂಡ ಹಾಗೆ ಇದ್ದೀರ. ಏನು ಸರ್ ನಿಮ್ಮ ಈ ಒಂದು ಸೀಕ್ರೆಟ್ ಹೇಗೆ ಮೇಂಟೈನ್ ಮಾಡಿದ್ರಿ ಅಂತ? ನೀವು ಇದನ್ನು ಪಾಸಿಟಿವ್ ಆಗಿ ಹೇಳಿದ್ರೆ ಭಾಳ ಸಂತೋಷ. ನೀವು ಹಿಂಗೆ ಹೇಳಿದ್ದನ್ನು ಏನಾದ್ರು ನೆಗೆಟಿವ್ ಆಗಿ ತಮಾಷೆಯಾಗಿ ತೊಗೊಂಡ್ರೆ, ಮೊದಲು ಹೇಗಿದ್ರೆ ಇನ್ನೂ ಹಾಗೇ ಇದ್ದೀರಿ ಅಂತಂದರೆ ಪಾಪ ಅಲ್ಲ, ಒಂದು ಹುಡುಗಿ ಹಂಗೆ ಹೇಳಿದ್ರೆ ಓಹೋ ಇನ್ನೂ ಹೆಂಗಾಗಿದೆ ನಿನ್ಕೋಬೋದು. ಅಥವಾ ನಾನೇನಾದ್ರು ಪರಿಕಲ್ಪಿಸ್ಕೊಂಬಿಟ್ರೆ ನಾನೇನು ಬೆಳೆದೇ ಇಲ್ಲ, ಹಂಗೆ ಇದ್ದೀನಿ, ಏನು ಚೇಂಜ್ ಆಗಿಲ್ಲ, ನಿಂತಲೇ ನಿಂತೋಗ್ಬಿಟ್ಟು ಏನೋ ಅರ್ಥ ಎಲ್ಲ ನೀನು ಹೇಳಿದ್ದು ನನಗೆ ಗೊತ್ತಾಯಿತು. ಸುಮ್ಮನೆ ಕಾಲು ಹೇಳ್ದೆ ಗೆಳತಿ. ಇಲ್ಲ, ಇದಕ್ಕೆ ಭಾಳ ಸಹಜವಾದ ಕಾರಣ ಏನಿಲ್ಲ. ಸಿಕ್ಕದವ್ರ ಹತ್ರ ಎಲ್ಲ ತಮಾಷೆ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ರೇಗಿಸ್ಕೊಂಡು ಚುಡಾಯಿಸ್ಕೊಂಡು ಎಲ್ಲ ಸಂಕಷ್ಟಗಳ ಮುಖವಾಡವಾಗಿ ನಗ್ನಗ್ತಾ ಭಾಳ ಪ್ರೀತಿಯಿಂದ ಸಂತೋಷವಾಗಿ ಬದುಕೋದ್ರಿಂದ, ಆಮೇಲೆ ಸಕಾರಾತ್ಮಕವಾದ ಚಿಂತನೆಗಳಿಂದನೇ ನಾನೇನಾದ್ರು ಇದ್ದರೆ, ನನಗೆ ಇವತ್ತೇನಾರು ಆಗಿದೆ, ನನ್ನ ಸ್ಕಿನ್ನಲ್ಲಿ ಇನ್ನೇನೋ ನಾರ್ಮಲ್ ಆದ ಹೊಳಪು ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ನಗ್ನಗ್ತಾ ಸಂತೋಷವಾಗಿ ಒಳ್ಳೆಯ ಮನುಷ್ಯರಿಗೆ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದೇ ಯೋಚನೆ ಮಾಡ್ತಾ ಸಮಾಜಕ್ಕೆ ಏನಾದ್ರು ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಇರೋದೇನೆ ನನ್ನ ಈ ಆರೋಗ್ಯಕವಾದಂಥ ಪರಿಸ್ಥಿತಿಗೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳತಿ. ಸರ್, ಹಾಗಿದ್ರೆ ಯಾವಾಗಲೂ ಸದಾ ಆ್ಯಕ್ಟಿವ್ ಆಗಿರ್ತೀರಾ? ನಾವೆಲ್ಲ ಕಡೆ ನೋಡ್ತಿರ್ತೀವಿ, ತುಂಬ ಆ್ಯಕ್ಟಿವ್ ಪರ್ಸನ್ ನೀವು. ಏನಾದರೂ ವರ್ಕೌಟ್ ಏನಾದರೂ ಮಾಡ್ತೀರಾ? ಜಿಮ್ಗೆ ಏನಾದರೂ ಹೋಗ್ತೀರಾ ಆ ಥರ? ಇಲ್ಲ ಗೆಳತಿ, ನನ್ನ ದಿನಚರಿ ಭಾಳ ವಿಶೇಷವಾಗಿ ಶುರುವಾಗುತ್ತೆ. ಎದ್ದ ತಕ್ಷಣ ಒಂದ್ಸಲಿ ಕೈ ಉಜ್ಜಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮನಸ್ಸಿನ ದೇವರನ್ನು ನಾನೇ ಪ್ರಾರ್ಥಿಸ್ಕೊಂಡು, ಮುಂಚೆ ಅದನ್ನೇನೂ ಮಾಡ್ತಾ ಇರಲಿಲ್ಲ. ಎದ್ದ ತಕ್ಷಣ ಚಂಗ್ ಅಂತ ಹಾರ್ಕೊಂಡು ಹೋಗ್ತಾಯಿದ್ದೆ. ಈಗ ಒಂದು ನಿಮಿಷ ತಾಳ್ಮೆಯಿಂದ ನಿಧಾನವಾಗಿ ಕೂತು ಎರಡೂ ಕಾಲುಗಳನ್ನ ಮಂಚದಿಂದ ಕೆಳಗಿಳಿಸಿ ಆಮೇಲೆ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ತಕ್ಷಣವೇ ಇಲ್ಲಿಂದ ಒಂದು 4 ಕಿಲೋಮೀಟ್ರು 5 ಕಿಲೋಮೀಟ್ರು ದೀರ್ಘವಾಗಿ ನಡ್ಕೊಂಡು ಹೋಗ್ತೀನಿ. ಮತ್ತು ವಾಪಸ್ ನಡ್ಕೊಂಬರ್ತೀನಿ. ದಾರಿ ಉದ್ದಕ್ಕೂ ಅನೇಕ ಜೀವ ಜಗತ್ತನ್ನು ನೋಡ್ತಾ ಹೋಗ್ತೀನಿ. ಅಲ್ಲಿ ಎಲ್ಲ ಸಣ್ಣ ಸಣ್ಣ ಇರುವೆಗಳು, ಸಣ್ಣ ಸಣ್ಣ ಪ್ರಾಣಿಗಳು, ದನಕರುಗಳು, ಆಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ಹಳ್ಳಿ ಇರೋದ್ರಿಂದ ಅಲ್ಲಿ ಕಾಣಿಸುವಂಥ ಬೇರೆ ಬೇರೆ ಜೀವನ ಇದೆಯಲ್ಲ, ಪ್ರತಿಯೊಬ್ಬರ ಜೀವನ ಕೂಡ ನನಗೆ ಆಕರ್ಷಕವಾಗಿ ಕಾಣಿಸ್ತಾ ಇರುತ್ತೆ. ಆ ಆಕರ್ಷಕವಾಗಿ ಕಾಣಿಸೋದು ನನಗೊಂದು ದೊಡ್ಡ ರೋಮಾಂಚನವನ್ನು ಕೊಡುತ್ತೆ. ದಾರಿ ಉದ್ದಕ್ಕೂ ಅನೇಕ ಜನ ನಮಸ್ಕಾರ ಸಾರ್ ಅಂತಾರೆ, ಸರ್ ಒಂದು ಸೆಲ್ಫಿ ಸಾರ್ ಅಂತಾರೆ, ಸಾರ್ ನೀವು ಭೂಮಿ ಮೇಲೆ ಬಂದುಬಿಟ್ಟಿದ್ದೀರಿ ಅಂತಾರೆ. ಅವರು ಈ ಕಲಾವಿದರು ಅಂತಂದರೆ ಸೆಲೆಬ್ರಿಟಿಗಳು ಅಂದರೆ ಭೂಮಿ ಮೇಲೇ ಇಲ್ಲ, ಆಕಾಶದಲ್ಲಿ ಕೊತ್ತಂಬರಿ ಸೊಪ್ಪು ತರಕ್ಕೆ ಯಾರು ಏರೋಪ್ಲೇನಲ್ಲಿ ಹೋಗ್ತಾರೆ ನಮ್ಮ. ಅದರ ಜನದ ನಿರೀಕ್ಷೆ ಹೆಂಗಿರುತ್ತೆ ಅದನ್ನೆಲ್ಲ ನಾನೇ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಹೋಗಿದ್ದು ಬರ್ತೀನಿ. ಬೆಳಗಾಗಿದ್ದು ನಾನು ಆ ಥರ ಒಂದು ಸಣ್ಣ ಎಕ್ಸಸೈಸು, ಆಮೇಲೆ ಸಣ್ಣದೊಂದು ಪ್ರಾಣಾಯಾಮ ಮಾಡ್ಕೋತೀನಿ. ಆಮೇಲೆ ಒಂಚೂರು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ ಹೊರತು ಬಹಳ ದೊಡ್ಡ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಷ್ಟು ಪುರ್ಸೊತ್ತಿರೋದಿಲ್ಲ. ವಾಪಸ್ ಬಂದು ಮತ್ತೆ ನಾನು ಶೂಟಿಂಗ್ ಹೋದಾಗಂತೂ ಅವನ್ನೆಲ್ಲ ಏನು ಮಾಡೋಕ್ಕೆ ಅವಕಾಶನೇ ಇರೋಲ್ಲ. ದೀರ್ಘವಾದ ಕ್ರಮನ ಪ್ರತಿಯೊಂದು ದಿವಸನೂ ಜಿಮ್ ನಡೆಸ್ಕೊಂಡು ಹೋಗಬೇಕು ಅಂದರೆ ಹೀರೋಗಳು ಅವ್ರವರು ಇದರಲ್ಲೇ ಮಾಡ್ಕೊಂಡಿರ್ತಾರೆ. ಅವ್ರವ್ರಿಗೆ ಹೋದ ಕಡೆ ಹೀರೋಗಳಿಗೆ ಒಂದು ಜಿಮ್ ಬುಕ್ ಮಾಡ್ಕೊಂಡಿದ್ರೆ ಜಿಮ್ ಬುಕ್ ಮಾಡ್ಕೊಡ್ತಾರೆ. ಅವ್ರು ಲೇಟಾಗಿ ಬಂದರೂ ನಡೀತದೆ. ನಾವು ಲೇಟಾಗಿ ಬಂದರೆ ಯಾರು ಕೇಳ್ತಾರಮ್ಮ? ಪೋಷಕ ನಟರನ್ನ. ಲೇಟಾಗಿ ಬಂದರೆ ಪೋಷಕ ನಟರನ್ನ ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ನಮಗಿರುವ ಮಿತಿನಲ್ಲಿ ಸಣ್ಣ ಪುಟ್ಟ ಧ್ಯಾನ, ಯೋಗ, ಪ್ರಾಣಾಯಾಮ, ಸಣ್ಣ ಪುಟ್ಟ ವಾಕಿಂಗು ಈ ಥರದ್ದು ಮಾಡಿಕೊಂಡು ಸಂತೋಷವಾಗಿದ್ದೀನಿ. ಸರ್, ನಟನೆಯ ಜೊತೆಗೆ ಈ ಒಂದು ಕಲಾ ತಂಡವನ್ನು ಕಟ್ತಾ ಇದ್ದೀರಾ, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಸರ್ ನೀವು? ಇದಕ್ಕೆ ಬಹಳ ಸಿಂಪಲ್ ಏನು ಅಂತಂದರೆ, ನನ್ನ ಮನಸ್ಸಿನಲ್ಲಿ ನಾನು ರಂಗಭೂಮಿಯನ್ನು ಮಾಡಲೇಬೇಕು ಅಂತ ಬಲವಾಗಿ ಅಂದ್ಕೊಂಬಿಟ್ಟಿದ್ನಲ್ಲ, ಮನಸ್ಸಿದ್ದರೆ ಮಾರ್ಗ. ಮನಸ್ಸಿನ ಇಚ್ಛೆಗಿಂತ ಇನ್ನೊಂದು ದೊಡ್ಡ ಇಚ್ಛೆ ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ. ತುಂಬ ಮುಖ್ಯವಾದದ್ದು, ತುಂಬ ವಿಶೇಷವಾದದ್ದು, ನಂಬರ್ 1 ಏನಾದ್ರು ಒಂದು ಇದೆ ಅಂತ ಕೇಳಿದ್ರೆ ಎಲ್ಲರೂ ಒಬ್ಬರು ಒಂದು ಹೇಳ್ತಾರಲ್ವ. ಕೆಲವರು ದೇವರು ಅಂತಾರೆ, ಕೆಲವರು ಪ್ರಕೃತಿ ಅಂತಾರೆ. ನಾನು ಈ ಜಗತ್ತಿನಲ್ಲಿ ಮೊದಲ ಸ್ಥಾನವನ್ನು ಯಾವುದು ಕೊಡ್ತೀನಿ ಅಂದರೆ ಮನಸ್ಸಿಗೆ ಕೊಡ್ತೀನಿ. ಯಾಕೆಂದರೆ ನನ್ನ ಮನಸ್ಸಿನಿಂದ ನಾನು ಇಲ್ಲಿ ಕೂತ್ಕೊಂಡೆ ಕ್ಷಣ ಮಾತ್ರದಲ್ಲಿ ಅಮೆರಿಕ ನೋಡ್ಬೋದು, ಜರ್ಮನಿ ನೋಡ್ಬೋದು, ಜಪಾನ್ ನೋಡ್ಬೋದು, ಬೆಂಗಳೂರು ನೋಡ್ಬೋದು, ಶೂಟಿಂಗ್ ನೋಡ್ಬೋದು, ಪ್ರತಿಯೊಂದು ಎಲ್ಲರ ಬದುಕನ್ನು ನನ್ನ ಮನಸ್ಸಿನಲ್ಲಿ ಹಿಂಗೆ ನೋಡ್ಬಿಡೋದ್ರಿಂದ ಇದಕ್ಕಿಂತ ಶಕ್ತಿಶಾಲಿಯಾದದ್ದು, ಸ್ಪೀಡಾಗಿರೋದು ಇನ್ಯಾವುದೂ ಇಲ್ಲ ಅನ್ಕೋತೀನಿ.
ಅಲ್ವಾ? ಇದಕ್ಕಿಂತ ದೊಡ್ಡ ಸ್ಪೀಡ್, ಮನಸ್ಸಿಗಿಂತ ದೊಡ್ಡ ಸ್ಪೀಡ್ ಯಾವುದೂ ಇಲ್ಲ. ಆಮೇಲೆ ಎಲ್ಲ ಚಿತ್ರಗಳು ಕಣ್ಣಿಗೆ ಕಟ್ಟುವ ಹಾಗೆ ನನ್ನ ಮುಂದೆ ಪ್ರತಿಯೊಂದು ಎಲ್ಲ ದೇಶ, ಎಲ್ಲ ಸಾಂಸ್ಕೃತಿಕ ಲೋಕ, ಎಲ್ಲ ರಾಜಕೀಯ ಲೋಕ, ಎಲ್ಲ ವಾಣಿಜ್ಯೋದ್ಯಮ ಪ್ರತಿಯೊಂದು ಎದ್ದು ಕಾಣೋದ್ರಿಂದ ಈ ಮನಸ್ಸಿದೆಯಲ್ಲ, ಈ ಮನಸ್ಸು ನನ್ನ ಎಲ್ಲವನ್ನು ನಿಯಂತ್ರಣಕ್ಕೆ ಕಾರಣ ಆಗಿದೆ. ನಾನು ರಂಗಭೂಮಿಯನ್ನು ಮಾಡಬೇಕು ಅಂತ ಗಟ್ಟಿಯಾಗಿ ಮನಸ್ಸಿಗೆ ಅಂದ್ಕೊಂಡಿದ್ದೆ. ಮತ್ತು ನಾನು ರಂಗಭೂಮಿಯಿಂದ ಮೊದಲ ಬಾರಿಗೆ ಸಿನಿಮಾಕ್ಕೆ ಎಂಟ್ರಿ ತೊಗೊಂಡಾಗ ಮೊದಲನೇ ದಿವಸವೇ ನಾನು ಎಲ್ಲ ಗೆಳೆಯರಿಗೂ ಹೇಳಿದ್ದೆ, ನಾನು ನನಗೆ ಸಿಗುವ ಪುಟ್ಟ ಯಶಸ್ಸಾಗಲಿ ದೊಡ್ಡ ಯಶಸ್ಸಾಗಲಿ, ಸ್ವಲ್ಪ ದುಡ್ಡು ಸಿಗಲಿ ಜಾಸ್ತಿ ದುಡ್ಡು ಸಿಗಲಿ, ಅದನ್ನು ತೊಗೊಂಬಂದು ನಾನು ರಂಗಭೂಮಿಗೆ ಹಾಕಿ ಸಂತೋಷ ಪಡ್ತೀನಿ ಅಂತ ಆ ಕೆಲಸದಲ್ಲಿದ್ದೀನಿ. ಅದಕ್ಕಾಗಿ ಸಂತೋಷವಾಗಿದ್ದೀನಿ. ಮನಸ್ಸು ಮುಖ್ಯವಾದ ಕಾರಣ. ರಂಗಭೂಮಿ ಮಾಡೋಕ್ಕೂ ಅಂತ ಮನಸ್ಸಿತ್ತು. ಈಗಲೂ ರಂಗಭೂಮಿ ಮಾಡ್ತಾಯಿದ್ದೀನಿ. ಇವತ್ತಿಗೂ ರಂಗ ತರಬೇತಿ ಶಿಬಿರ, ಇವತ್ತಿಗೂ ಒಂದು ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಅಂತ ನಟನದಲ್ಲಿ ನಡೀತಿರೋ ಚಟುವಟಿಕೆ, ಮತ್ತು ಇವತ್ತಿಗೂ ನಾಟಕ ಡೈರೆಕ್ಟ್ ಮಾಡ್ತಾಯಿದ್ದೀನಿ. ಅಭಿನಯ ತರಬೇತಿ ನಾನು ಮುಂದಿನ ತಲೆಮಾರಿಗೆ ಕೊಡ್ತಾಯಿದ್ದೀನಿ. ಎಲ್ಲ ನಡೀತಾ ಇದೆ. ಮನಸ್ಸಿನ ಕಾರಣಕ್ಕಾಗಿ ರಂಗಭೂಮಿ ಮತ್ತು ರಂಗಶಾಲೆ ಮಾಡೋಕ್ಕಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೆಳತಿ. ಸರ್, ಈಗ ನೋಡೋದಾದರೆ ಸಾಕಷ್ಟು ಸ್ಟೂಡೆಂಟ್ಸ್ಗಳು ನಿಮ್ಮಿಂದ ಕಲಿತು ಹೋಗಿರೋವಂಥದ್ದು. ಸೊ ಅವರೆಲ್ಲ ಈಗ ನಿಮ್ಮನ್ನ ನೋಡಿದಾಗ ಏನು ಹೇಳ್ತಾರೆ? ಯಾವ್ಯಾವ ಕ್ಷೇತ್ರದಲ್ಲಿ ಹೋಗಿದ್ದಾರೆ? ಗೆಳತಿ, ದೊಡ್ಡ ನಿಂಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ನನ್ನ ಶಿಷ್ಯ ಪರಂಪರೆಯಲ್ಲಿ, ಶಿಷ್ಯ ಕೋಟಿಯಲ್ಲಿ ಇದೆಲ್ಲ ಕರ್ಕೊಳ್ಳೋಕೆ ಸಣ್ಣ ಮುಜುಗರ ಆಗುತ್ತೆ. ಯಾಕೆ ನಾನೇ ಇನ್ನೂ ಹುಡುಗ ಅಂದ್ಕೊಂಡಿದ್ದೀನಿ. ಆದರೆ ನನ್ನ ಶಿಷ್ಯ ಕೋಟ್ರಲ್ಲಿ ಸೂಪರ್ ಸ್ಟಾರ್ ಆದವ್ರು ಇದ್ದಾರಮ್ಮ. ಭಾಳ ದೊಡ್ಡ ಸ್ಟಾರ್ ಆಗಿದ್ದಾನೆ, ಭಾಳ ದೊಡ್ಡ ಸ್ಟಾರ್, ನಂಬರ್ 1 ಕನ್ನಡದ ನಂಬರ್ 1 ಸ್ಟಾರ್ ಅದನ್ನು. ಅವರ ಒಂದು ಈಗ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಸರ್? ಅವರು ಹೆಮ್ಮೆ ಪಡ್ತಾರೆ ಗೆಳತಿ, ಭಾಳ ಹೆಮ್ಮೆ ಪಡ್ತಾರೆ. ಅಂದರೆ ನಟನಾ ಬಗ್ಗೆ ಹೆಮ್ಮೆ ಪಡ್ತಾರೆ. ಮಂಡ್ಯ ರಮೇಶ್ ಕಲಿಸುವ ಶೈಲಿ ಪರಂಪರೆಗೆ ಭಾಳ ಹೆಮ್ಮೆ ಪಡ್ತಾನೆ. ಅದು ದರ್ಶನ್ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಅನನ್ಯ ಭಟ್ ಆಗಿರ್ಬೋದು, ಆಮೇಲೆ ಅನೇಕ ಜನ ಈ ಸಿನಿಮಾ ಟಿ ವಿ ಪರಂಪರೆ ಬೇರೆ. ತೆಲುಗಿನೊಬ್ಬಳು ಮೇಘನಾ ಲೋಕೇಶ್ ಅಂತ ದೊಡ್ಡ ಸ್ಟಾರ್ ಆಗಿದ್ದಾಳೆ, ಭಾಳ ದೊಡ್ಡ ಸ್ಟಾರ್. ಮೊನ್ನೆ ಕೂಡ ಅವಳಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಅವಾರ್ಡ್ ಬಂತು, ನಟನದವಳು. ಇನ್ನೊಬ್ಬಳು ನಿಖಿಲ ಅಂತ ತಮಿಳ್ನಲ್ಲಿ ಮಾಡ್ತಾಯಿದ್ಲು, ಅವರು ಏನಿದ್ರೆ. ಆಮೇಲೆ ಬೇರೆ ಬೇರೆ ಅನೇಕ ಜನ ಆಗೋದ್ರ ಜೊತೆಗೆ ವಿಶೇಷ ಏನು ಅಂದರೆ, ಬರೀ ಸಿನಿಮಾ ಟಿ ವಿ ಅಲ್ಲದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದವರು. ಕಮರ್ಷಿಯಲ್ ಟ್ಯಾಕ್ಸ್ ಇದಾಗಿದ್ದಾಳೇನೋ, ಭಾಳ ದೊಡ್ಡ ಹುದ್ದೆಯಲ್ಲಿದ್ದಾಳೆ ಆಕೆ, ಆಯುಕ್ತಳು. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನಲ್ಲಿ ಆಯುಕ್ತಳಾಗಿದ್ದಾಳೆ, ಕಮಿಷನರ್ ಆಗಿದ್ದಾಳೆ ಒಬ್ಬಳು, ದುರ್ಗಾ ಪರಮೇಶ್ವರಿ ಅಂತ ಒಬ್ಬಳು ಲೇಡಿ. ಆಮೇಲೆ DYSP ಮುದರವೀಣಾ ಅಂತ ಒಬ್ಬಳಾಗಿದ್ದಾಳೆ ಆಕೆ ಲೇಡಿ. ನಟನದಿಂದ ಜರ್ನಿ ಶುರು ಮಾಡೋವಂಥವ್ರು, ಇಲ್ಲಿ ನಾಟಕ ಮಾಡ್ತಿದ್ದವರು. ಅನೇಕ ಜನ NSD ಬಂದಿದ್ದಾಳೆ ಒಬ್ಬಳು, ಯಶಸ್ವಿನಿ ಅಂತ NSD ಹೋಗಿದ್ದು ಬಂದಿದ್ದಾಳೆ. ಬೆಂಗಳೂರಿನಲ್ಲಿ ಅನೇಕ ಜನ, ಸಿಕ್ಕಾಪಟ್ಟೆ ಜನ ರಂಗಭೂಮಿ, NSD, ನೀನಾಸಮ್ಮು, ರಂಗಾಯಣದ ಬೇರೆ ಬೇರೆ ವಿಭಾಗಗಳು ಎಲ್ಲ ಕಡೆ ಚಟುವಟಿಕೆಯಿಂದ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ತೊಡಗಿಸ್ಕೊಂಡಿದ್ದಾರೆ ಗೆಳತಿ. ಅವರ ಶ್ರದ್ಧೆಯಿಂದ ತೊಡಗಿಸ್ಕೊಂಡಿರೋದು. ಆಮೇಲೆ ನಿರಂತರವಾಗಿ ಎಲ್ಲ ಕೆಲಸನೂ ಇದು ಗೌರವಯುತವಾದ ಕೆಲಸ ಅಂತ ನಮ್ರತೆ ಇಟ್ಟು ತಾವು ಯಾವುದೇ ವೃತ್ತಿ ಮಾಡ್ತಿದ್ರು ಕಲಾಪ್ರಜ್ಞೆಯನ್ನು ಉಳಿಸ್ಕೊಂಡು ರಂಗಭೂಮಿ, ಸಾಹಿತ್ಯ, ಸಂಗೀತವನ್ನು ತಮ್ಮ ಮನಸ್ಸಿನಲ್ಲೇ ರೂಢಿಸ್ಕೊಂಡಿದ್ದರಿಂದ, ಆಮೇಲೆ ಅದನ್ನು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವರೆಲ್ಲರ ಬಗ್ಗೆ, ಅವರ ಸದಭಿರುಚಿ ಬೆಳೆಸ್ಕೊಂಡಿದ್ರ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ಮತ್ತು ಅವರೆಲ್ಲರಿಗೂ ನಟನ ಬಗ್ಗೆ ಬರೇ ಪ್ರೀತಿ. ಎಲ್ಲೇ ಸಿಕ್ಕಿದ್ರು ನಾನು ನಟನ ಪ್ರಾಡಕ್ಟ್, ನಾನು ನಟನದವ್ರದ್ದು. ಪ್ರಶಾಂತ್ ಅಂತ ಅವನು ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ ನಟನ ಅಂತ. ಇನ್ಯಾರೋ ಖುಷಿ ಅಂತ ಒಂದು ಹುಡುಗಿ ನಟನ ಅಂತ ಹೆಸರಲ್ಲೇ ಇಟ್ಕೊಂಡಿದ್ದಾಳೆ. ಅನೇಕ ಜನ ನಟನ ಅಂತ ಜೊತೆಲಿ ಸೇರಿಸ್ಕೊಂಡಿದ್ದಾರೆ. ಅದು ಅವ್ರ ಖುಷಿ, ಅವ್ರ ಸಂಭ್ರಮ. ನಾನು ಅದನ್ನು ತಡೆಯೋದಕ್ಕೆ ನನಗೆ ಹಕ್ಕು ಇಲ್ಲ. ಯಾಕೆಂದರೆ ಇದು ಸಂಸ್ಥೆ ಅಂತ ಮಾಡಿದ್ಮೇಲೆ ಅವ್ರವ್ರ ಅಭಿಪ್ರಾಯ. ಇಲ್ಲಿ ಯಾರು ಬಂದು ಕೆಲಸ ಮಾಡಿದ್ದಾರೆ, ಕಲ್ತಿದ್ದಾರೆ, ತುಂಬ ದಿವಸ ಇದ್ದಾರೆ, ಅವರು ನಟನ ಅಂತ ಹೆಸರಿಟ್ಕೊಂಡು ಬದುಕ್ತಾ ಇದ್ದಾರೆ, ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ. ನಾನು ನಟನದಲ್ಲಿ ಇದ್ದಿದ್ದಕ್ಕೆ ತುಂಬ ಕಲ್ತಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಡುವಂಥ ಅನೇಕರಿದ್ದಾರೆ. ಒಂದು ಪಿಕ್ಚರ್ ತಯಾರಾಗ್ತಾಯಿದೆ ಗೆಳತಿ, ಡೇರ್ ಡೆವಿಲ್ ಮುಸ್ತಾಫಾ ಅಂತ. ಆ ಪಿಕ್ಚರ್ ಡೈರೆಕ್ಟ್ರು ನಟನಾದವನು, ಹೀರೋ ಮಾಡ್ತಾರೋ ನಟನಾದವನು. ಅದರಲ್ಲಿ ಮುಖ್ಯವಾದೊಂದು ಸಣ್ಣ ಪಾತ್ರ ಬರುತ್ತೆ, ಮುಖ್ಯವಾದೊಂದು ಪಾತ್ರ, ಅದು ಪೋಷಕ ಪಾತ್ರ. ಅದನ್ನು ಮಾಡ್ತಾರೋ ನಟನಾದವನು. ನಾನು ಆ ಪಿಕ್ಚರಲ್ಲಿ ಹಾಡ್ತಾರೋನು ನಟನಾದವನು. ಆ ಪಿಕ್ಚರಲ್ಲಿ ನನಗೊಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ನಾನು ಒಂದು ಸಣ್ಣ ಪಾತ್ರ ಮಾಡ್ತೇನೆ, ನಾನು ನಟನಾದವನು. ಅಂದರೆ ಒಂದು ಸಂಸ್ಥೆ ಅನೇಕ ಜನರ ಜೀವಕ್ಕೆ ಸಣ್ಣದೊಂದು ಸ್ಫೂರ್ತಿ ಆಗ್ತದೆ, ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ತದೆ ಅಂತಂದರೆ ಅದು ನಿಜವಾಗಲೂ ಆರೋಗ್ಯಕರವಾದ ಲಕ್ಷಣ. ಸಮಾಜ ಕಟ್ಟುವಲ್ಲಿ ಸಂಸ್ಕೃತಿ ಅನ್ನೋದಕ್ಕೆ ಬಹಳ ಸಹಾಯ ಮಾಡ್ತದೆ ಆರೋಗ್ಯಪೂರ್ಣವಾದ ಸಂಸ್ಥೆಗಳು. ಅದು ತುಂಬ ಅಗತ್ಯ ಅಂತ ಭಾವಿಸ್ತೀನಿ. ಅವ್ರು ಹೋದ ಕಡೆ ಎಲ್ಲ ನಾನು ಗುಂಪಿನಲ್ಲಿ ಬೆಳೆಯೋದನ್ನು ಅಭ್ಯಾಸ ಮಾಡೋದನ್ನ ನಟನದಲ್ಲಿ ಕಲಿತೆ, ಹೇಗೆ ಬದುಕಬೇಕು ಅನ್ನೋದು ನಟನ ನನಗೆ ಹೇಳ್ಕೊಡ್ತು ಅಂತ ಹೇಳ್ತಾರೆ. ಅದು ನನಗೆ ಸಂತೋಷವನ್ನು ಕೊಟ್ಟಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.